ಸಂಸ್ಕೃತದಲ್ಲಿ ಈ ಲಿಂಗ ಅಂತ ಅನ್ನೋದು ಅನೇಕ ಬಾರಿ ಶಬ್ದಗಳಿಗೆ ಸಂಬಂಧಪಟ್ಟದ್ದು. ಘಟ ಅಂತ ಅನ್ನೋದೊಂದು ಜಡ ವಸ್ತು, ಗಡಿಗೆ, ಆದರೆ ಅದು ಪುಲ್ಲಿಂಗ. ಇನ್ನು ಜಲ ಅಂತ ಅನ್ನೋದು ಅದು ಜಡ ವಸ್ತು, ನಪುಂಸಕಲಿಂಗವೇ. ಅದು ಜಲ ಶಬ್ದ ಮಾತ್ರ ನಪುಂಸಕಲಿಂಗ. ಘಟ ಶಬ್ದ ಪುಲ್ಲಿಂಗ, ಮತ್ತೆ ಜಲ ಶಬ್ದ ಮಾತ್ರ ನಪುಂಸಕಲಿಂಗ. ಇನ್ನು ಹೆಂಡತಿ ಸ್ತ್ರೀಲಿಂಗ, ಆದರೂ ಅವಳನ್ನು ಕಲತ್ರಂ ಅಂತ ನಪುಂಸಕಲಿಂಗ ಶಬ್ದದಿಂದ ಕರೀತಾರೆ. ದಾರ ಅಂತೇಳಿ ಪುಲ್ಲಿಂಗ ಶಬ್ದದಿಂದ ಕರೀತಾರೆ. ಆಪಹ ಅಂತನ್ನೋದು ಸ್ತ್ರೀಲಿಂಗದಲ್ಲಿ ಬಹುವಚನದಲ್ಲಿ ಪ್ರಯುಕ್ತವಾಗುವ ಶಬ್ದ. ಜಲಂ ಅನ್ನೋದು ನಪುಂಸಕಲಿಂಗದ ಏಕವಚನದಲ್ಲಿ, ದ್ವಿವಚನದಲ್ಲಿ, ಬಹುವಚನದಲ್ಲಿ ಎಲ್ಲ ಕಡೆ ಪ್ರಯುಕ್ತವಾಗುವಂಥ ಶಬ್ದ. ಕೆಲವು ಹಿರಿಯ ವಿದ್ವಾಂಸರು ಈ ಆಪಹ ಅಂತನ್ನೋದು ಬಹುವಚನದಲ್ಲಿ ಯಾಕಿದೆ ಅಂತಂದ್ರೆ, ಜಲಾಭಿಮಾನಿ ದೇವತೆಯರು ಬಹಳ ಜನ ಇದ್ದಾರೆ, ಅದರಿಂದ ಅದು ಬಹುವಚನದಲ್ಲಿದೆ. ಪೃಥ್ವಿ ಅಭಿಮಾನಿನಿ ದೇವತೆ ಒಬ್ಬಳೇ ಇರೋದ್ರಿಂದ ಪೃಥ್ವಿ ಶಬ್ದ ಏಕವಚನ, ದ್ವಿವಚನ, ಬಹುವಚನ ಇತ್ಯಾದಿ ಕಡೆಗಳಲ್ಲಿ ಎಲ್ಲದರಲ್ಲೂ ಇದೆ. ಹೀಗೆ ಲಿಂಗ ಅಂತ ಅನ್ನೋದು ಒಳಗಿರುವ ದೇವತೆಯನ್ನ, ಅದರೊಳಗಿರುವಂತಹ ಪರಮಾತ್ಮನ ಹೇಳಿದಾಗ ಸಾರ್ಥಕ ಆಗ್ತದೆ. ಕೇವಲ ಶಬ್ದದ ಸ್ವಭಾವ ಅಲ್ಲ ಅದು ಅಂತ ಹೀಗೆ ವ್ಯಾಖ್ಯಾನಿಸುವುದಿದೆ. ಆದರೆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಆ ವ್ಯಾಖ್ಯಾನ ಅಂತ ಅನ್ನೋದು ಅಷ್ಟು ಮನಸ್ಸಿಗೆ ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ. ಆಪಹ ಅಂತ ಅನ್ನೋದು ಸ್ತ್ರೀಲಿಂಗದಲ್ಲಿದೆ, ಬಹುವಚನದಲ್ಲಿದೆ. ಅದು ಅನೇಕ ಜನ ಜಲಾಭಿಮಾನಿನಿ ದೇವತೆಯರನ್ನ, ಸ್ತ್ರೀ ದೇವತೆಯರನ್ನ ಸಂಕೇತಿಸ್ತದೆ ಅಂತ ಹೇಳೋದಾದ್ರೆ, ಹಾಗಾದ್ರೆ ಜಲಶಬ್ದವೂ ಕೂಡ ಬಹುವಚನದಲ್ಲಿ ಸ್ತ್ರೀಲಿಂಗದಲ್ಲಿ ಯಾಕಿಲ್ಲ? ಯಾಕಂದ್ರೆ ಜಲಶಬ್ದ, ಅಪಶಬ್ದ, ನೀರ ಇತ್ಯಾದಿ ಎಲ್ಲ ಶಬ್ದಗಳು ಕೂಡ ನೀರನ್ನೇ ಹೇಳೋದು ಒಂದನ್ನೇ. ಹಾಗಿದ್ದಾಗ ಸಮಾನ ವ್ಯಕ್ತಿಯನ್ನು ಹೇಳುವ, ನೀರನ್ನೇ ಹೇಳುವ ಕೆಲವು ಶಬ್ದಗಳು ಸ್ತ್ರೀಲಿಂಗ ಬಹುವಚನ, ಕೆಲವು ನಪುಂಸಕಲಿಂಗದಲ್ಲಿ, ಹೀಗೆಲ್ಲ ವ್ಯತ್ಯಾಸ ಯಾಕೆ? ಜಲಶಬ್ದವನ್ನು ಸ್ತ್ರೀಲಿಂಗದಲ್ಲಿ ಬಹುವಚನದಲ್ಲಿ ನಾವು ಯಾಕೆ ಪ್ರಯೋಗ ಮಾಡ್ತಿಲ್ಲ ಅಂತ ಒಂದು ಸಂಶಯ ನಾವು ಬರಬಹುದು. ಕೊನೆಗೂ ಜಲಶಬ್ದದ ಸ್ವಭಾವ ನಪುಂಸಕಲಿಂಗದಲ್ಲಿ ಇರುವುದೇ, ಅಪಶಬ್ದದ ಸ್ವಭಾವ ಸ್ತ್ರೀಲಿಂಗದಲ್ಲಿ ಬಹುವಚನದಲ್ಲಿ ಇರುವುದು ಅಂತಲೇ ಉತ್ತರ ಹೇಳಬೇಕಲ್ಲ. ಅದು ಬಿಟ್ಟು ಬೇರೆ ಏನಾದ್ರು ಉತ್ತರ ಸಿಗ್ತದ? ಈ ಉತ್ತರವನ್ನು ಮೊದಲೇ ಹೇಳ್ಬೋದು. ಅದರೊಳಗಿರುವ ವ್ಯಕ್ತಿಗೆ ಅದು ಅನ್ವಿತ ಆಗೋದಿಲ್ಲ ಅಂತಲ್ಲ, ಎಲ್ಲಾ ಕಡೆಯಲ್ಲಿ ಅನ್ವಿತ ಆಗೋದಿಲ್ಲ. ಆ ಉತ್ತರವನ್ನು ಎಲ್ಲಾ ಕಡೆ ಹೇಳಲಿಕ್ಕೆ ಆಗೋದೂ ಇಲ್ಲ. ನದಿ ಶಬ್ದವನ್ನು ಸ್ತ್ರೀಲಿಂಗದಲ್ಲಿ ಹೇಳ್ತಾರೆ. ಯಾಕೆಂತಂದ್ರೆ ನದಿ ಅಭಿಮಾನಿನ ದೇವತೆಯರು ಸ್ತ್ರೀಯರು ಅಂತ ಕಾರಣದಿಂದ. ನದ ಶಬ್ದವನ್ನ ಪುಲ್ಲಿಂಗದಲ್ಲಿ ಹೇಳ್ತಾರೆ. ಏನ್ ಕಾರಣ ಅಂತಂದ್ರೆ, ಆ ಕೆಲವು ನದಿಗಳಿಗೆ, ತಥಾಕಥಿತ ನದಿಗಳಿಗೆ ಗಂಡು ದೇವತೆಗಳ ಅಭಿಮಾನಿಗಳಾಗಿರ್ತಾರೆ, ಆದ್ರಿಂದ ಅವ್ರನ್ನ ನದಗಳು ಅಂತ ಹೇಳಬೇಕು ಅಂತ ಹೇಳ್ತಾರೆ. ಸರಿ, ಅದು ಎಲ್ಲ ಕಡೆ ಈ ನಿಯಮ ಅನ್ವಿತ ಆಗೋದಿಲ್ಲಲ್ಲ. ಎಲ್ಲ ಕಡೆ ಅನ್ವಿತ ಆಗೋದಿಲ್ಲ ಅಂತನೂ ಇಲ್ಲ. ಹೀಗಿಂದ ಕೆಲವು ಕಡೆ ಆದ್ರೂ, ಅಥವಾ ಬಹುತೇಕ ಕಡೆ ಲಿಂಗ ಅಂತ ಅನ್ನೋದು ಶಬ್ದದ ಸ್ವಭಾವ ಅಂತ ಹೇಳೋದೇ ಹೆಚ್ಚು ಉಚಿತವಾಗಿ ಕಾಣಿಸ್ತದೆ. ತೀರಾ ಅನಿವಾರ್ಯದಲ್ಲಿ ಎಲ್ಲಿ ಹೊಂದಾಣಿಕೆ ಆಗ್ತದೋ ಅಲ್ಲಿ ಒಳಗಿರುವ ವ್ಯಕ್ತಿಯನ್ನು ಕೂಡ ಆ ಲಿಂಗ ಸೂಚಿಸ್ತದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಲಿಂಗ ಅಂತ ಅನ್ನೋದು ಶಬ್ದದ ಸ್ವಭಾವ ಅನ್ನೋದೇ ಉಚಿತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಬೇಕು. ನಮಸ್ಕಾರ.